ಕತ್ತಲೆ ಹಿಂದೆ ಅಡಗಿರುವ ರಹಸ್ಯಗಳು ಹಾಗೂ ನಿಮ್ಮ ನಿದ್ದೆ ಕೆಡಿಸುವಂತಹ ಭಯಾನಕ ಕಥೆಗಳನ್ನು ಕೇಳುವುದಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ನೈಜ ಘಟನೆ ಆಧಾರಿತ ಕಥೆಯನ್ನು ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಇದು ಯಾರ ಲೈಫಲ್ಲಿ ನಡೆದಿತ್ತು ಅದೆಲ್ಲ ತಿಳ್ಕೊಳ್ಬೇಕಂದ್ರೆ ಈ ಕತೆ ಪೂರ್ತಿಯಾಗಿ ಕೇಳಲೇಬೇಕು. ಮೊದಲನೇದಾಗಿ ಈ ಕತೆ ನಡೆದಿರೋದು ನನ್ನ ಫ್ರೆಂಡ್ ಅವರ ಅಂಕಲ್ ಲೈಫಲ್ಲಿ. ನಾವೆಲ್ಲ ಒಂದು ಸತಿ ಫ್ರೆಂಡ್ಸ್ ಎಲ್ಲ ಗೆಟ್ ಟುಗೆದರ್ ಅಂತ ಸೇರಿದ್ವಿ. ನಾವು ಹೋಗಿದ್ದಿದ್ದು ಮಂಗಳೂರಿನಲ್ಲಿ ನನ್ನ ಫ್ರೆಂಡ್ ಅವರ ಅಂಕಲ್ ಇದ್ದಿದ್ದು. ಸೊ ಹಾಗಾಗಿ ಅವ್ರದ್ದೇ ಮನೆ ಎಲ್ಲ ದೊಡ್ಡದಾಗಿತ್ತು. ಸೊ ಹಾಗೆ ಅವ್ರದ್ದು ಗೆಸ್ಟ್ ಹೌಸ್ ಸಹ ಇತ್ತು. ಸೊ ಎಲ್ಲರೂ ಸೇರಿ ಗೆಸ್ಟ್ ಹೌಸ್ಗೆ ಹೋಗೋಣ, ಅಲ್ಲೇ ಇರೋಣ ಅಂತ ಹೇಳಿ ಡಿಸೈಡ್ ಮಾಡಿ ಅವರ ಗೆಸ್ಟ್ ಹೌಸಲ್ಲೇ ಅವತ್ತು ತಂಗಿದ್ವಿ. ಆವತ್ತಿನ ದಿನ ನೈಟು ಎಲ್ಲರೂ ಚಿಟ್ ಚಾಟ್ ಮಾಡಿಕೊಂಡು ಫೈರ್ ಕ್ಯಾಂಪ್ ಹಾಕ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಆವಾಗಿನ ಯೂಶ್ವಲಿ ಎಲ್ಲರಿಗೂ ಅಷ್ಟೇ ಹಾರರ್ ಸ್ಟೋರೀಸ್, ಹಾರರ್ ವೀಡಿಯೋಸ್ ಅಂದರೆ ತುಂಬಾ ಇಷ್ಟ ಇರುತ್ತೆ. ಹಾಗಾಗಿ ನಮಗೂ ಕ್ಯೂರಿಯಾಸಿಟಿ ಸ್ವಲ್ಪ ಜಾಸ್ತಿನೇ ಇತ್ತು. ನಾವು ಅಂಕಲ್ ನಿಮ್ಗೆ ಯಾವ್ದಾದ್ರು ಇನ್ಸಿಡೆಂಟ್ ಗೊತ್ತಾ ಅಂತ ಹೇಳಿ ಒಬ್ಬೊಬ್ಬರ ಲೈಫಲ್ಲಿ ನಡೆದಿರೋ ಈ ಹಾರರ್ ಇನ್ಸಿಡೆಂಟ್ಸ್ ಆಗಿರ್ಬೋದು ಅಥವಾ ಹಾರರ್ ಸ್ಟೋರೀಸ್ ಆಗಿರ್ಬೋದು ಶೇರ್ ಮಾಡ್ತಿದ್ರು. ಅಂಕಲ್ ಇದ್ರು, ನಿಮ್ಮ ಕಾಲದಲ್ಲಿ ದೆವ್ವಭೂತ ಎಲ್ಲ ಎಲ್ಲೋಗಿರುತ್ತೋ ಬಿಡಮ್ಮ, ನಮ್ಮ ಕಾಲದಲ್ಲಂತೂ ಬೇಜಾನಿತ್ತು ಅಂತ ಹೇಳಿದ್ರು. ಹೌದಾ ಅಂಕಲ್, ನೀವು ಹಂಗಾರೆ ನೋಡಿದ್ದೀರಾ ದೆವ್ವನ? ನಿಮ್ಗೆ ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ ಆಗಿತ್ತಾ ಅಂತ ಕೇಳಿದಾಗ ಅಂಕಲ್ ನಮಗೆ ಒಂದು 2-3 ಎಕ್ಸಾಂಪಲ್ ಕೊಟ್ಟರು. ಅದರಲ್ಲಿ ಒಂದು ಎಕ್ಸಾಂಪಲ್ ನಾನಿವತ್ತು ನಿಮಗೆ ಹೇಳ್ತಾ ಇದ್ದೀನಿ. ಏನಪ್ಪ ಅದು ಅಂತ ಅಂದರೆ, ಅವರು ಫಸ್ಟು ಮದುವೆ ಆಗೋಕ್ಕೆ ಮುಂಚೆ ಬ್ಯಾಚುಲರ್ ಆಗಿದ್ದಾಗ ಅವರು ಮುಂಬೈಯಲ್ಲಿ ವಾಸ ಮಾಡ್ತಿದ್ರಂತೆ. ಮುಂಬೈ ನಿಮಗೆ ಗೊತ್ತಿರೋ ಹಾಗೆ ಅದೊಂದು ಸ್ವಲ್ಪ ಕ್ರೌಡೆಡ್ ಪ್ಲೇಸ್, ಎಲ್ಲರಿಗೂ ಗೊತ್ತಿರೋದು ಅದು. ಅಲ್ಲಿ ವಾಸ ಮಾಡ್ತಿದ್ರಂತೆ. ಅವರು ರೂಮ್ ಎಲ್ಲಿ ತೊಗೊಂಡಿದ್ರು ಅಂತಂದರೆ, ಅದು ಒಂದು ಕೆನಲ್ ಇತ್ತಂತೆ. ಕೆನಲ್ ಇಂದ ಒಂದು ಸ್ವಲ್ಪ ಈ ಕಡೆ ಕೆನಲ್ ಪಕ್ಕದಲ್ಲೇ ಅವರು ರೂಮ್ ಮಾಡ್ಕೊಂಡಿದ್ದು. ಅಂದರೆ ಇಟ್ಸ್ ಲೈಕ್ ಬ್ಯಾಚುಲರ್ ರೂಮ್ಸ್ ಅಂತ ಇರುತ್ತಲ್ಲ, ಆ ಥರ ರೂಮ್ಸಲ್ಲಿ ಇದ್ದಿದ್ದು. ಮುಂಬೈಯಲ್ಲಿ ಯೂಶ್ವಲಿ ಎಲ್ಲ ಮನೆ ಸಣ್ಣ ಪುಟ್ಟ ಥರ ಇರುತ್ತೆ. ಕೆಲಸಕ್ಕೆ ಅಂತ ಹೋಗಿರೋರು ಚಿಕ್ಕ ಮನೆ ಆದ್ರೂ ಸಾಕು ಅಂತ ಹೇಳಿ ಒಂದು ಚಿಕ್ಕ ಮನೆ ಅಥವಾ ಒಂದು ಹಾಲ್, ರೂಮು, ಕಿಚನ್ ಇರೋ ಥರ ಸಿಂಗಲ್ ಬೆಡ್ರೂಮ್ ಮನೆಯಲ್ಲಿ ಇರ್ತಿದ್ರು. ಇವ್ರ ಮನೆಯಲ್ಲಿ ಏನಪ್ಪ ಅಂತಂದರೆ ಕಿಚನ್ ಇತ್ತು, ಹಾಲ್ ಇತ್ತು, ಒಂದು ಬೆಡ್ರೂಮ್ ಇತ್ತು. ಈ ರೀತಿ ಇವರು ಇದ್ದಿದ್ದ ಮನೆ. ಕೆನಲಲ್ಲಿ ತುಂಬ ಜನ ಸತ್ತು ಬಿದ್ದಿರೋದು ಅಥವಾ ನೀರಲ್ಲಿ ಕೊಚ್ಕೊಂಡು ಬಂದಿರೋ ಡೆಡ್ ಬಾಡೀಸು ಆಗಾಗ ಕಾಣಿಸ್ತಾನೆ ಇತ್ತಂತೆ. ಇವರು ಫಸ್ಟ್ ಸ್ಟಾರ್ಟಿಂಗಲ್ಲಿ ತುಂಬ ಭಯ ಪಡೋರು. ಹೋಗ್ತಾ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟು ಅಯ್ಯೋ ಬಿಡಪ್ಪ ಅಂತ ಹೇಳಿ ಸುಮ್ಮನಾಗೋಗಿದ್ರಂತೆ. ಇವ್ರು ಏನು ಮಾಡ್ತಿದ್ರು, ಒಂದು ದಿನ ಏನಾಯಿತು ಅಂತಂದರೆ, ಇವ್ರು ಮುಂಬೈಯಲ್ಲಿದ್ದು ಅಲ್ಲಿ ಕನ್ನಡದವರು ಸ್ವಲ್ಪ ಕಡಿಮೆನೆ. ಇವರು ಅಷ್ಟೇ ಸ್ವಲ್ಪ ಹಿಂದಿ ಒಂಚೂರು ಕಲ್ತಿದ್ರು. ಒಂದು ದಿನ ಏನಾಗಿದೆ, ಇವ್ರ ಊರಿಂದ ಅಂದರೆ ಮಂಗಳೂರಿನಿಂದ ಒಂದಷ್ಟು ಜನ ಫ್ರೆಂಡ್ಸ್ ಅಂತ ಹೇಳಿ ಟ್ರಿಪ್ ನೋಡಿಕೊಂಡು ಹಾಗೆ ಇವರು ಮನೆ ಇದೆ, ಫ್ರೆಂಡ್ ಮನೆ ಇದೆ, ಇರೋಣ ಅಂತ ಹೇಳಿ ಬಂದಿದ್ದಾರೆ. ಬಂದಾಗ ಇವ್ರು ಯೂಶ್ವಲಿ ಮನೆಯಲ್ಲಿ ನಾನ್ ವೆಜ್ ಎಲ್ಲ ಕುಕ್ ಮಾಡ್ತಾ ಇರಲಿಲ್ವಂತೆ. ಇವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಅಂತ ಹೇಳಿ ಅವರೊಂದು ವೀಕ್ ಏನೋ ಇರ್ತಾರೆ ಅಂತ ಹೇಳಿ ಎವ್ರಿ ಡೇ ಪಾರ್ಟಿ ಫುಡ್ ಎಲ್ಲ ಪ್ರಿಪೇರ್ ಮಾಡಲಿಕ್ಕೆ ಅಂತ ಹೇಳಿ ದಿನಾಗಲೂ ಹೋಟ್ಲಿಗೆ ಹೋದರೆ ಖರ್ಚಾಗುತ್ತೆ ಅಂತ ಮನೆಯಲ್ಲೇ ನಾನ್ ವೆಜ್ ಎಲ್ಲ ತೊಗೊಂಡು ಬಂದು ಮಾಡೋಣ ಅಂತ ಹೇಳಿ ಇವ್ರು ಏನು ಮಾಡಿದ್ದಾರೆ, ಒಂದಿನ ಫಿಶ್ ತೊಗೊಂಡು ಬಂದಿದ್ದಾರೆ. ಫಿಶ್ಶು ಅದು ಕಟ್ ಮಾಡಿಸಿ ಕ್ಲೀನ್ ಮಾಡಿಸಿ ತೊಗೊಂಡು ಬಂದಿದ್ದಾರೆ. ಮಂಗಳೂರವರಾಗಿರೋದ್ರಿಂದ ಯೂಶ್ವಲಿ ಫಿಶ್, ಸೀ ಫುಡ್ಡು ಎಲ್ಲ ತುಂಬ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಮುಂಬೈ ಕೂಡ ಸ್ವಲ್ಪ ಫಿಶ್ ಆ ಥರ ಎಲ್ಲ ಸಿಗೋದ್ರು ಹೆಚ್ಚಾಗಿರೋದ್ರಿಂದ ಫ್ರೆಶ್ ಆಗೇ ಸಿಕ್ತಂತೆ. ಆಗಷ್ಟೇ ಹಿಡಿದು ತಂದಿದ್ದು ಮಾರ್ತಾ ಇದ್ದಿದ್ದು ಮೀನು, ಫ್ರೆಶ್ ಆಗಿರೋ ಮೀನು ಸಿಕ್ತಂತೆ. ಸರಿ, ಒಳ್ಳೆ ಮೀನು ಸಿಕ್ಕಿದೆ ಅಂತ ಹೇಳಿ ಅವ್ರ ಹತ್ರನೇ ಕ್ಲೀನ್ ಮಾಡಿಸಿ ಕವರ್ಗೆ ಹಾಕಿಸಿ ಪ್ಯಾಕ್ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದಾರೆ. ಇವರು ಇದ್ದಿದ್ದು ಕೆನಲ್ ಪಕ್ಕದಲ್ಲಿ, ನಾನು ಹೇಳ್ದಂಗೆ ಅವ್ರ ಬಿಲ್ಡಿಂಗ್ ಮುಂದೆನೇ ಒಂದು ಬ್ರಿಡ್ಜ್ ಇತ್ತಂತೆ, ಸಣ್ಣದಾಗಿದ್ದಿದ್ದು ಬ್ರಿಡ್ಜ್, ನಾಟ್ ಟು ಹೆವಿ. ಯೂಶ್ವಲಿ ಲೋಕಲ್ ಏರಿಯಾಸಲ್ಲಿ ಒಂದು ಕಾರ್ ಹೋಗ್ಬೋದು, ಒಂದು ಕಾರ್ ಬರ್ಬೋದು, ಆ ರೀತಿಯಾದಂಥ ಬ್ರಿಡ್ಜ್ ಅದು. ಹೋಗ್ತಿದ್ರಂತೆ. ಹೋಗಿ ತೊಗೊಂಡು ಬಂದು ರಿಟರ್ನ್ ಬರುವ ಅದೇ ಬ್ರಿಡ್ಜ್ ಮೇಲೆ ಬಂದ್ರಂತೆ. ಬಂದು ಮನೆಗೆ ನೋಡಿದ್ರೆ ಅವ್ರು ತಂದಿದ್ದ ಫಿಶ್ ಎಲ್ಲ ಕೊಳ್ತೋಗಿತ್ತಂತೆ. ಕೊಳ್ತೋಗಿದ್ದ ಸೆನ್ಸ್ ಒಂಥರ ಬ್ಯಾಡ್ ಓಡರ್, ಅಥವಾ ತುಂಬ ದಿನ ಆದಮೇಲೆ ಫಿಶಸ್ ಹೇಗಿರುತ್ತೆ ಮನೆಯಲ್ಲಿ ಆ ರೀತಿ ಇತ್ತಂತೆ.
ಸರಿ ಅಂತ ಹೇಳಿ ಏನಪ್ಪ ಇದು ಎಷ್ಟು ಫ್ರೆಶ್ ಆಗಿದ್ದಿದ್ದು ಮೀನು ಇವಾಗಷ್ಟೇ ತಂದು ಹಿಡಿದು ತಂದಿದ್ದು ಇಷ್ಟು ಬೇಗ ಹಾಳಾಗೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಸರಿ ಹೋದರೆ ಹೋಗಲಿ ಅಂತ ಬಿಸಾಕ್ಬಿಟ್ಟು ಸರಿ ಅಂತ ಅವ್ರ ಮನೆ ಹತ್ರನೇ ಅವ್ರ ಬಿಲ್ಡಿಂಗ್ ಹತ್ರನೇ ಇನ್ನೊಂದು ಹೋಟೆಲ್ ಇತ್ತಂತೆ, ಅಲ್ಲೇ ಆರ್ಡ್ರ್ ಮಾಡಿ ತೊಗೊಂಡು ಬಂದು ತಿಂದಿದ್ದಾರೆ. ಅವತ್ತಿನ ದಿನ ಕಳೆದಿದೆ ಅವ್ರದ್ದು ಅವ್ರ ಫ್ರೆಂಡ್ಸ್ದು. ನೆಕ್ಸ್ಟ್ ಡೇ ಮತ್ತೆ ಪುನಃ ಹೋಗಿ ಫಿಶ್ ತೊಗೊಂಡು ಬರೋಣ ಅಂತ ಹೇಳಿ ಹೋಗಿದ್ದಾರೆ. ಮತ್ತೆ ಅವ್ರ ಫ್ರೆಂಡ್ ಇಟ್ಕೊಂಡು, ಅಯ್ಯೋ ಫಿಶ್ ಬೇಡ ಮಾರಾಯರೆ, ನಿಮ್ಮೂರಲ್ಲಿ ಚೆನ್ನಾಗಿರೋ ಫಿಶ್ ಸಿಗಲ್ಲ, ಫಿಶ್ ಬೇಡ ಚಿಕನ್ ಏನಾದ್ರು ತರೋಣ ಅಂತ ಹೇಳಿ ಹೋಗಿದ್ದಾರೆ. ಸರಿ ಅಂತ ಹೇಳಿ ಚಿಕನ್ ತೊಗೊಂಡು ಬಂದ್ರಂತೆ. ತೊಗೊಂಡು ಬರುವಾಗ ಅದು ಕೂಡ ಮನೆಗೆ ಬರೋಷ್ಟಕ್ಕೆ ಕೊಳ್ತೋಗಿತ್ತಂತೆ, ಅಂದರೆ ಸ್ವಲ್ಪ ಬ್ಯಾಡ್ ಸ್ಮೆಲ್ ಥರ ಬಂದಿತ್ತಂತೆ. ಏನಿದು ಹಿಂಗೆ ಕೊಳ್ತೋಗ್ತಾ ಇದೆ, ನಾನು ದಿನಾಗ್ಲೂ ಹೋಗಿ ತೊಗೊಂಡು ಬರ್ತೀನಲ್ಲ, ಅಂಗಡಿ ಇರೋದು ವಾಕೇಬಲ್ ಡಿಸ್ಟೆನ್ಸಲ್ಲಿ, ಇಲ್ಲೇ ಪಕ್ಕದಲ್ಲಿ ಹೋಗಿ ತೊಗೊಂಡು ಬರ್ತಾ ಇದ್ದೀನಿ, ಆದರೂ ಯಾಕೆ ಹಿಂಗೆ ಕೆಡ್ತಿದೆ ಅಂತ ಹೇಳಿ ಯೋಚನೆ ಮಾಡೋದಂತೆ. ಮತ್ತೆ ಅವತ್ತು ಕೂಡ ಹೋಟೆಲಲ್ಲಿ ತೊಗೊಂಡಿದ್ದಾರೆ, ತೊಗೊಂಡು ಬಂದು ತಿಂದಿದ್ದಾರೆ. ಮತ್ತೆ ನೆಕ್ಸ್ಟ್ ಡೇ ಹೋದ್ರಂತೆ. ಫಿಶ್ ಮಾರಾಟ ಮಾಡ್ತಿದ್ದವ್ರು ಯಾರಿದ್ರು ಅವ್ರು ಅವತ್ತು ಅಲ್ಲೇ ಇದ್ರಂತೆ. ಏನಪ್ಪ ಮೊನ್ನೆ ಫ್ರೆಶ್ ಮೀನು ಅಂತ ಕೊಟ್ಟೆ, ನೀನು ನೋಡಿದ್ರೆ ಇಲ್ಲಿ ನೋಡಿದ್ರೆ ಮೀನೆಲ್ಲ ನಮಗೆ ಸ್ಮೆಲ್ ಬಂದುಬಿಟ್ಟಿತ್ತು, ಅದನ್ನು ತೆಗೆದು ಆಚೆ ಬಿಸಾಕಿ ತಿರ್ಗಾ ಹೋಟೆಲಲ್ಲಿ ತೊಗೊಂಡಿದ್ದಾಯಿತು. ಮೊನ್ನೆ 2-3 ಸತಿ ಹಿಂಗೆ ಆಗಿದೆ, ನಿನ್ನ ಹತ್ರ ಫಿಶ್ ತೊಗೊಂಡವಾಗೆಲ್ಲ ಇಲ್ಲಿ ಚೆನ್ನಾಗಿರುತ್ತೆ, ಮನೆಗೆ ಹೋಗೋಷ್ಟೊತ್ತು ಕೊಳ್ತಿರುತ್ತೆ, ಯಾಕದು ಅಂತ ಕೇಳಿದ್ರಂತೆ. ಅದಕ್ಕೆ ಅವರು ಮೀನು ವ್ಯಾಪಾರ ಮಾಡ್ತಿದ್ರಲ್ಲ ಅವ್ರು ಹೇಳಿದ್ರಂತೆ, ಅಣ್ಣ ನೀವು ಯಾವುದ್ರಲ್ಲಿ ತೊಗೊಂಡು ಹೋಗ್ತೀರಾ ಮೀನನ್ನ ಅಂತ. ಏನೇನ್ರಲ್ಲಿ ತೊಗೊಂಡು ಹೋಗೋಕ್ಕಾಗುತ್ತೆ, ನೀನು ಕೊಡೋ ಕವರಲ್ಲೇ ತೊಗೊಂಡು ಹೋಗ್ತೀನಿ ಅಂತಂದ್ರಂತೆ. ಇಲ್ಲ ಅಲ್ಲ ಅಣ್ಣ, ನೀವು ಈ ಕೆನಲ್ ಪಾಸ್ ಮಾಡಿಕೊಂಡೇ ತಾನೇ ಹೋಗ್ತೀರಾ ಅದೇ ಬ್ರಿಡ್ಜಲ್ಲಿ ಅಂತ ಕೇಳಿದ್ರಂತೆ. ಹೌದು, ನಮ್ಮ ಮನೆ ಇರೋದೇ ಅಲ್ಲಿ, ಇಲ್ಲಿಂದಾನೇ ಕಾಣಿಸ್ತಾ ಇದೆಯಲ್ಲ ನಮ್ಮ ಮನೆ, ನಿನಗೆ ಗೊತ್ತಿಲ್ವಾ ಅಂತ ಕೇಳಿದ್ರಂತೆ. ಹಾಂ ಗೊತ್ತು ಅಣ್ಣ, ಆದರೆ ನೀವು ನಡ್ಕೊಂಡು ಬರ್ತಿದ್ದೀರಾ ಅಥವಾ ಗಾಡಿನಲ್ಲಿ ಹೋಗ್ತಿದ್ದೀರಾ ಅಂತ ಕೇಳಿದ್ರು. ನಡ್ಕೊಂಡೇನಪ್ಪ, ವಾಕೇಬಲ್ ಡಿಸ್ಟೆನ್ಸು, ಇಲ್ಲಿ ಕೆನಲ್ ದಾಟಿ ಈ ಕಡೆಗೆ ಬಂದರೆ ನಿಮ್ಮ ಅಂಗಡಿ, ಕೆನಲ್ ದಾಟ್ ಆ ಕಡೆ ಹೋದರೆ ನಮ್ಮ ಮನೆ, ಇಲ್ಲಿಂದ ಇಲ್ಲಿಗೆ ಗಾಡಿ ಏನಕ್ಕೆ ತೊಗೊಂಡು ಬರೋಣ, ನಡ್ಕೊಂಡೇ ಬರ್ತೀನಿ, ವಾಕ್ ಆಗುತ್ತೆ ಅಂತ ಹೇಳಿದ್ರಂತೆ. ಸರಿ ಅಂತ ಹೇಳಿದ್ರೆ ಅಂಗಡಿಯವರು ಏನು ಹೇಳಿದ್ರಂತೆ, ಅಣ್ಣ ನೀವೊಂದು ಕೆಲಸ ಮಾಡಿ, ಇವಾಗ ಮೀನು ತೊಗೊಂಡು ನಂದೇ ಗಾಡಿ ಇದೆ ಇಲ್ಲೇನೆ, ಗಾಡಿನಲ್ಲಿ ಎತ್ಕೊಂಡು ಹೋಗಿ ಮನೆಗೆ ಅಂತ ಹೇಳಿದ್ರಂತೆ. ಇಲ್ಲಿಂದ ಇಲ್ಲಿಗಿರೋದು, ಗಾಡಿನಲ್ಲಿ ಹೋದ್ರೆ 2 ನಿಮಿಷ ಅಲ್ಲ 1 ನಿಮಿಷ ಕೂಡ ಆಗಲ್ಲ, ಏನಿದು ಹಿಂಗೆ ಹೇಳ್ತಾ ಇದೆಯಾ ಅಂತ, ತೊಗೊಂಡು ಹೋಗಿ ನೋಡಿ ಅಣ್ಣ, ಆಮೇಲೆ ಹೇಳಿ ನನಗೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ನನ್ನ ಫ್ರೆಂಡ್ ಅವ್ರ ಅಂಕಲ್ ಏನಿದ್ದಾರೆ, ಅಂಕಲು ಫಿಶ್ಶು ತೊಗೊಂಡು ಅವ್ರ ಗಾಡಿ ಎತ್ಕೊಂಡು ಬಂದು ಫಿಶ್ನ ಮನೇಲಿಟ್ಟು ಮತ್ತೆ ಗಾಡಿ ತೊಗೊಂಡೋಗಿ ವಾಪಸ್ ಕೊಟ್ಟು ಬಂದ್ರಂತೆ. ಫಿಶ್ಶು ಫ್ರೆಶ್ ಆಗೇ ಇತ್ತಂತೆ. ಅದಾದಮೇಲೆ ಫಿಶ್ ತೊಗೊಂಡು ಬಂದಿರೆ, ಪರವಾಗಿಲ್ಲ ಮರ್ಯಾರೆ, ಮೊನ್ನೆ ಏನೋ ಗಲೀಜಾಗಿರೋದು ಕೊಳ್ತೋಗಿರೋ ಮೀನು ತೊಗೊಂಡು ಬಂದಿದೆ, ಇವತ್ತು ನೋಡಿದ್ರೆ ಫುಲ್ ಫ್ರೆಶ್ ಆಗಿರೋ ಮೀನು ತೊಗೊಂಡು ಬಂದಿದ್ದೆ, ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಹೇಳಿ ಅವರೆಲ್ಲ ಮಂಗಳೂರು ಸೈಡವರು ಚೆನ್ನಾಗಿ ಫಿಶ್ ಎಲ್ಲ ಮಾಡಿಕೊಂಡು ತಿಂದು ಸೂಪರಾಗಿತ್ತು ಟೇಸ್ಟು. ಅವತ್ತು ಈವ್ನಿಂಗ್ ಏನಕ್ಕೂ ಹೊರಟಿದ್ರಂತೆ, ಅದೇ ಅಂಗಡಿ ಮುಂದೆ ಅವ್ರು ಇನ್ನೂ ಅಲ್ಲೇ ಇದ್ದರು. ಅವ್ರಿಗೆ ಹೇಳಿದ್ರಂತೆ, ಇವತ್ತು ತುಂಬಾ ಚೆನ್ನಾಗಿರೋ ಮೀನು ಕೊಟ್ಟಿದ್ದೀರಾ, ಮೊನ್ನೆ ಮಾತ್ರ ಹಿಂಗೆ ಗಲೀಜಾಗೋಗಿತ್ತು, ಕಳಪೆದು ಕೊಟ್ಟಿದ್ದೀರಾ ಅಂತ ಹೇಳಿ ಹೇಳಿದ್ರಂತೆ. ಇಲ್ಲ ಅಣ್ಣ, ಮೊನ್ನೆನೂ ನಾನು ನಿಮಗೆ ಫ್ರೆಶ್ ಆಗಿರೋ ಮೀನೇ ಕೊಟ್ಟಿದ್ದೆ, ಇವತ್ತು ಕೂಡ ಅದೇ ಮೀನು ಫ್ರೆಶ್ ಆಗಿರೋ ಮೀನೇ ಕೊಟ್ಟಿದ್ದೆ, ಮೀನಲ್ಲಿ ಏನೂ ಡಿಫ್ರೆನ್ಸ್ ಇರಲಿಲ್ಲ ಅಂತ. ಮತ್ತು ಅದು ಹೆಂಗೆ ಅವತ್ತು ಮಾತ್ರ ಕೊಳ್ತೋಗಿತ್ತು, ಇವತ್ತು ಮಾತ್ರ ಚೆನ್ನಾಗಿದೆ. ಅಣ್ಣ, ಈ ಕೆನಲ್ ಬ್ರಿಡ್ಜ್ ಮೇಲೆ ಯಾರೇ ಆಗಲಿ ಮಾಂಸನ ನಡ್ಕೊಂಡು ತೊಗೊಂಡು ಹೋದರೆ ಅದು ಪಕ್ಕ ಕೊಳೆಯುತ್ತೆ, ನೀವೇನಾದರೂ ಗಾಡಿನಲ್ಲಿ ಅಥವಾ ಕಾರಲ್ಲಿ ತೊಗೊಂಡು ಹೋದರೆ ಅದಕ್ಕೇನೂ ಆಗಲ್ಲ ಅಂತ ಹೇಳಿದ್ರಂತೆ. ನನ್ನ ಫ್ರೆಂಡ್ ಅವ್ರ ಅಂಕಲ್ಗೆ ಲಿಟ್ರಲಿ ಭಯ ಆಯ್ತಂತೆ. ಏನಿದು ಹಿಂಗೆ ಹೇಳ್ತಿದ್ದೀರಾ, ಹೆಂಗದು ಸಾಧ್ಯ ಅಂತ ಕೇಳಿದಾಗ, ಅಣ್ಣ ತುಂಬ ವರ್ಷಗಳಿಂದ ಎಷ್ಟೋ ರಾಶಿ ಹೆಣಗಳು ಇಲ್ಲಿ ಬರ್ತಾನೇ ಇದ್ದಾವೆ, ನೀವು ನಡ್ಕೊಂಡು ಹೋದಾಗ ನಿಮ್ಮ ಕೈಯಲ್ಲಿ ಯಾವುದೇ ರೀತಿಯಾದ ಕಬ್ಬಿಣ ಆಗಲಿ ಅಥವಾ ಸಾಂಬ್ರಾಣಿ ಕಡ್ಡಿ ಆಗಲಿ ಅಥವಾ ಬೆಳ್ಳುಳ್ಳಿ ಆಗಲಿ ಅಥವಾ ಮೆಣಸಿನಕಾಯಿ ಆಗಲಿ ಈ ಥರದ್ದು ಯಾವುದಾದ್ರೂ ಒಂದು ತೊಗೊಂಡು ಹೋಗಬೇಕು. ತೊಗೊಂಡು ಹೋದಾಗ ನಿಮ್ಮ ಮಾಂಸ ಕೆಡಲ್ಲ. ಅದೇ ನೀವು ಗಾಡಿನಲ್ಲಿ ತೊಗೊಂಡು ಹೋದಾಗ ಗಾಡಿ ಕಬ್ಬಿಣದಲ್ಲಿ ಮಾಡಿರ್ತಾರಲ್ವ, ಆ ಕಬ್ಬಿಣದ ಅಂಶ ಗಾಡಿನಲ್ಲಿರುತ್ತೆ, ಅದು ನಿಮ್ಮ ಮಾಂಸನ ಪ್ರೊಟೆಕ್ಟ್ ಮಾಡುತ್ತೆ. ಯಾವುದೇ ಕಾರಣಕ್ಕಾಗಲಿ ಯಾವಾಗಲೇ ಆಗಲಿ ನೀವು ನಾನ್ ವೆಜ್ಗೆ ಎಲ್ಲೇ ಹೋಗಲಿ ಫಸ್ಟ್ ಯಾವುದಾದ್ರೂ ಕಬ್ಬಿಣ ಆಗಲಿ ಮೆಣಸಿನಕಾಯಿ ಆಗಲಿ ಅಥವಾ ಬೆಳ್ಳುಳ್ಳಿ ಆಗಲಿ ಅಥವಾ ಸಾಂಬ್ರಾಣಿ ಕಡ್ಡಿ ಆಗಲಿ ಇಷ್ಟರಲ್ಲಿ ಯಾವುದಾದ್ರೂ ಒಂದು ನಿಮ್ಮ ಜೊತೆಯಲ್ಲಿ ತೊಗೊಂಡು ಬನ್ನಿ. ಯಾಕಂದರೆ ವಾಪಸ್ ಹೋಗಬೇಕಾದ್ರೆ ಆ ಮಾಂಸನ ಅದು ಕಾವಲು ಕಾಯುತ್ತೆ, ಅದಿದ್ದರೆ ಯಾವುದೇ ಭೂತ ಪ್ರೇತ ಪಿಶಾಚಿಗಳು ಹತ್ರ ಬರಲ್ಲ ಈ ಮಾಂಸಕ್ಕೆ ಅಂತ ಹೇಳ್ತಾರಂತೆ. ನಮ್ಮ ಫ್ರೆಂಡ್ ಅವ್ರ ಅಂಕಲ್ಗೆ ಇದನ್ನೆಲ್ಲ ಕೇಳಿ ಹೆಂಗೆ ಆಗಿರ್ಬೇಡ, ಎಷ್ಟು ಭಯ ಪಟ್ಟಿದ್ರು ಅಂದರೆ ಅದೇ ಲಾಸ್ಟ್ ಅಂತೆ. ಅವತ್ತಿನ ದಿನದಿಂದ ಆಚೆಗೆ ಅವ್ರು ಯಾವತ್ತೂ ನಡ್ಕೊಂಡು ಹೋಗಿ ಮಾಂಸ ತರ್ತಾನೆ ಇರಲಿಲ್ವಂತೆ.
ಎಷ್ಟೇ ದೂರ ಹೋಗಲಿ ಎಷ್ಟೇ ಹತ್ತಿರ ಹೋಗಲಿ ಗಾಡಿ ತೊಗೊಂಡು ಹೋಗಿ ನಾನ್ ವೆಜ್ನ ಮಾಂಸನ ತೊಗೊಂಡು ಮನೆಗೆ ಬರ್ತಿದ್ರಂತೆ. ಇದಾಗಿತ್ತು ಇವತ್ತಿನ ಮಾಂಸ ತಿನ್ನುವ ಈ ಒಂದು ದೆವ್ವದ ಸ್ಟೋರಿ. ಇನ್ನಷ್ಟು ಹೊಸ ಭಯಾನಕ ಕಥೆಗಳಿಗಾಗಿ ಈಗಲೇ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ.